ನಮಸ್ಕಾರ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಬ್ಜೆಕ್ಟಲ್ಲಿ 9th ಕ್ಲಾಸ್ ಯೂನಿಟ್ 5 ಡಿಜಿಟಲ್ ಪ್ರೆಸೆಂಟೇಷನ್. ಇವತ್ತು ನಾವು ಮಾಡ್ತಿರೋ ಕಾನ್ಸೆಪ್ಟ್ಸು ವ್ಯೂ ಅ ಪ್ರೆಸೆಂಟೇಷನ್, ವರ್ಕ್ ಸ್ಪೇಸ್ ವ್ಯೂಸು, ಫಾರ್ಮ್ಯಾಟಿಂಗ್ ಟೆಕ್ಸ್ಟ್. ಈ ಮೂರು ಕಾನ್ಸೆಪ್ಟನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ ಹೊಸ ಪ್ರೆಸೆಂಟೇಷನ್ನ ಓಪನ್ ಮಾಡೋಣ. ನಾನು ಇನ್ನೇ ಹೇಳಿದೆ, ಶಾರ್ಟ್ಕಟ್ ಕೀ ಇಲ್ಲೇ ಇರುತ್ತೆ, ಐಕಾನ್ ಸಿಂಬಲ್ಲು ಓಪನ್ ಆಗಿದೆ. ಇದರಲ್ಲಿ ನಮಗೆ ಸೆಲೆಕ್ಟ್ ಎ ಟೆಂಪ್ಲೇಟ್ ಅಂತ ಒಂದು ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಾನು ಒಂದು ಟೆಂಪ್ಲೇಟ್ನ ತೊಗೊತೀನಿ. ಬ್ಲೂ ಪ್ರಿಂಟ್ಸ್ ಓಪನ್, ಟೆಂಪ್ಲೇಟ್ ಬಂದಿದೆ. ಫಸ್ಟ್ ವ್ಯೂ ಅ ಪ್ರೆಸೆಂಟೇಷನಲ್ಲಿ ನಮಗೆ ಇಲ್ಲಿ ವ್ಯೂ ಅಲ್ಲಿ ಹೋದರೆ ಝೂಮ್ ಅಂತ ಒಂದು ಆಪ್ಷನ್ ಇದೆ. ಝೂಮಲ್ಲಿ ನಿಮಗೆ ಬೇರೆ ಬೇರೆ ಥರದ ಆಪ್ಷನ್ಸ್ ಇದೆ. ಇನ್ನು ಬೇರೆ ಆಪ್ಷನ್ಸ್ ಬೇಕು ಅಂದರೆ ಝೂಮ್ ಅಂತ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಝೂಮ್ ಆ್ಯಂಡ್ ವ್ಯೂ ಲೇಔಟ್ ಅಂತ. ಇದರಲ್ಲಿ ನಿಮಗೆ ಆಪ್ಟಿಮಲ್, ಫಿಟ್ ವಿಡ್ತ್ ಆ್ಯಂಡ್ ಹೈಟ್, ಫಿಟ್ ವಿಡ್ತ್ 100% ಮತ್ತು ವೇರಿಯಬಲ್. ಇಲ್ಲಿ ನೀವು ಎಷ್ಟು ಬೇಕಷ್ಟು ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದ ನಂತರ ನೀವು ಇಲ್ಲಿ ಓಕೆ ಅಂತ ಕೊಟ್ಟರೆ ನಿಮ್ಮದು ಸ್ಲೈಡ್ ಇನ್ಕ್ರೀಸ್ ಆಗಿರುತ್ತೆ. ಸ್ಲೈಡಿಂದ ವ್ಯೂ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ನಾನು ಹೇಳಿದ್ದೆ, ಸ್ಟೇಟಸ್ ಬಾರಲ್ಲಿ ನಿಮಗೆ ಕೆಳಗಡೆ ಝೂಮ್ ಇನ್, ಝೂಮ್ ಔಟ್ ಆಪ್ಷನ್ ಇರುತ್ತೆ. ಇದನ್ನು ಕೂಡ ನೀವು ಇಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಕರೆಕ್ಟ್ ನಿಮ್ಮ ವಿಂಡೋ ಸೈಜಲ್ಲೇ ಬೇಕು ಅಂದರೆ ಫಿಟ್ ಸ್ಲೈಡ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ನಿಮ್ಮ ವಿಂಡೋ ಸೈಜ್ಗೆ ಫಿಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ವ್ಯೂ ಅಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಾರ್ಮಲ್, ಔಟ್ಲೈನ್, ನೋಟ್ಸ್, ಸ್ಲೈಡ್ ಸಾರ್ಟರ್, ಮಾಸ್ಟರ್ ಸ್ಲೈಡ್. ಸೊ ಇದರಲ್ಲಿ ನನಗೆ ಬೈ ಡಿಫಾಲ್ಟಾಗಿ ನಾರ್ಮಲಲ್ಲಿದೆ. ಇದು ವ್ಯೂ ವರ್ಕ್ ಸ್ಪೇಸನ್ನು ವ್ಯೂ ಮಾಡಲಿಕ್ಕೆ. ಸೊ ಈಗ ಬೈ ಡಿಫಾಲ್ಟಾಗಿ ನಾರ್ಮಲಲ್ಲಿದೆ. ನಾನು ಇದನ್ನು ಔಟ್ಲೈನ್ ಅಂತ ಕ್ಲಿಕ್ ಮಾಡ್ತೀನಿ. ಔಟ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಮಗೆ ನಮ್ಮ ಸ್ಲೈಡ್ ಮುಂದೆ ಖಾಲಿ ಇದೆ. ಅಂದರೆ ಇಲ್ಲ ಅನ್ಬೇಕಂದ್ರೆ ಟೆಕ್ಸ್ಟ್ನ ಹಾಕೋಬೋದು. ಈ ಥರ ಐಕಾನ್ ಸಿಂಬಲಲ್ಲಿ ಇರುತ್ತೆ. ಇಲ್ಲೇನೋ ಟೆಕ್ಸ್ಟ್ ಇದೆ, ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ನೀವು ರಿಮೂವ್ ಮಾಡ್ಕೋಬೋದು. ಇದು ಔಟ್ಲೈನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನೋಟ್ಸ್. ನೋಟ್ಸಲ್ಲಿ ನಮಗೆ ನಮ್ಮ ಸ್ಲೈಡ್ ಕೆಳಗಡೆ ಒಂದು ಅಡಿಷ್ನಲ್ ಟೆಕ್ಸ್ಟ್ ಬಾಕ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಅಡಿಷ್ನಲ್ ನೋಟ್ಸ್ನ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಅದಾದ ನಂತರ ಇರೋದು ಸ್ಲೈಡ್ ಸಾರ್ಟರ್. ಸ್ಲೈಡ್ ಸಾರ್ಟರಲ್ಲಿ ಎಲ್ಲ ಸ್ಲೈಡ್ಸು ಪಕ್ಕದಾಗ ಅರೇಂಜ್ ಮಾಡಿರ್ತಾರೆ. ಇದನ್ನು ಬೇಕಂದರೆ ನಾವು ಈ ಥರ ಇಂಟರ್ಚೇಂಜ್ ಮಾಡ್ಕೋಬೋದು ಸ್ಲೈಡ್ಸ್ನ. ಬಟ್ ನಮಗೆ ಬೈ ಡಿಫಾಲ್ಟಾಗಿ ನಾರ್ಮಲಲ್ಲೇ ಇರುತ್ತೆ. ಇದರಲ್ಲೇ ನಾವು ಕನ್ವೀನಿಯೆಂಟ್ ಇದ್ದೀವಿ. ಇವಾಗ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಬಗ್ಗೆ ಹೇಳ್ತೀನಿ. ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಬಗ್ಗೆ ಹೇಳಲಿಕ್ಕೆ ಫಸ್ಟ್ ನಾನು ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊತೀನಿ. ಡಿಜಿಟಲ್ ಪ್ರೆಸೆಂಟೇಷನ್ ಅಂತ ನಾನು ಒಂದು ಟೆಕ್ಸ್ಟ್ ಬರೆದಿದ್ದೀನಿ. ಈ ಟೆಕ್ಸ್ಟಿಗೆ ಎಡಿಟ್ ಮಾಡೋದು ಹೇಗೆ ಅಂತ, ಯಾವ್ಯಾವ ಆಪ್ಷನ್ಸ್ ಇದಾವೆ ಅಂತ ನೋಡೋಣ. ಫಸ್ಟ್ ನನಗಿಲ್ಲಿ ಈ ಟೆಕ್ಸ್ಟನ್ನು ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಟೆಕ್ಸ್ಟನ್ನು ಇಲ್ಲಿ ನಮಗೆ ಫಾಂಟ್ ಸ್ಟೈಲ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸ್ಟೈಲ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೆಕ್ಸ್ಟು ಆ ಫಾಂಟ್ ಸ್ಟೈಲಲ್ಲಿ ಕನ್ವರ್ಟ್ ಆಗುತ್ತೆ. ನಾನೀಗ ಯಾವುದನ್ನು ನಿಮಗೆ ಬೇಗ ಐಡೆಂಟಿಫೈ ಆಗೋಂಥದ್ದು ಕೊಡ್ತೀನಿ. ಆ್ಯನಿ ಅಂತ ಒಂದು ಟೆಕ್ಸ್ಟ್ ಇದೆ. ಸೊ ನಾನು ಈಗ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಟೆಕ್ಸ್ಟು ಆ ಸ್ಟೈಲಿಗೆ ಕನ್ವರ್ಟ್ ಆಯಿತು. ಹಾಗೆ ಬೇರೆ ಸಾಕಷ್ಟು ಆಪ್ಷನ್ಸ್ ಇದೆ. ನೀವು ಇದನ್ನು ಟ್ರೈ ಮಾಡಿರಿ. ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಇಟ್ಕೊಂಡು ಕ್ಲಿಕ್ ಮಾಡಬೇಕು. ಇದು ಬಂದುಬಿಟ್ಟು ಫಾಂಟ್ ನೇಮ್, ಅಂದರೆ ಫಾಂಟ್ ಸ್ಟೈಲ್ಸ್ ಇರ್ತವೆ. ಇದ್ರ ಪಕ್ಕನೇ ಇರೋದು ಫಾಂಟ್ ಸೈಜ್. ನಾನು ಬರೆದಿರೋ ಟೆಕ್ಸ್ಟ್ ಸೈಜು ಚಿಕ್ಕದು ಮಾಡಬೇಕು ಅಥವಾ ದೊಡ್ಡದು ಮಾಡಬೇಕು ಅಂದರೆ ಇಲ್ಲಿ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ನಾನು 44 ಅಂತ ಇಡ್ತೀನಿ. ಸ್ವಲ್ಪ ಸಣ್ಣದಾಯಿತು. ಇಲ್ಲ ನಿಮಗೆ ಇನ್ನೂ ಚಿಕ್ಕದು ಬೇಕಂದ್ರೆ ಹಾಗೆ ನೀವು ಇಲ್ಲಿ ಡಿಕ್ರೀಸಿಂಗ್ ನಂಬರನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟ್ ನಿಮ್ಮ ಕೀಬೋರ್ಡಲ್ಲೇ ಇಲ್ಲಿ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ಓಕೆ, ಈ ಥರ ನಾನು ಇದನ್ನು ಇನ್ಕ್ರೀಸೇ ಮಾಡ್ತೀನಿ. ಇದೇ ಆಪ್ಷನ್ನು ನಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಅಂತ. ಫಾಂಟ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡಲಿಕ್ಕೆ ಇದಕ್ಕೆ ಶಾರ್ಟ್ಕಟ್ ಕೀಸ್ ಕೂಡ ಇದೆ ಕೀಬೋರ್ಡಲ್ಲಿ. ಕಂಟ್ರೋಲ್ ಮತ್ತು ಕ್ಲೋಸ್ಡ್ ಸ್ಕ್ವೇರ್ ಬ್ರ್ಯಾಕೆಟ್ನ ಕ್ಲಿಕ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಡಿಕ್ರೀಸ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್ ಓಪನ್ ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡಬೇಕು. ಇಲ್ಲಾಂದರೆ ನೀವು ಜಸ್ಟ್ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೆಸೆಂಟೇಷನ್ ಸೈಜು ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವು ಕಮ್ಮಿ ಮಾಡಬೇಕಂದ್ರೆ ಮತ್ತೆ ಡಿಕ್ರೀಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು.
ಅದಾದಮೇಲೆ ನಮಗಿನ್ನೂ ಬೇರೆ ಆಪ್ಷನ್ಸ್ ಇದ್ದಾವೆ. ಸೊ ನೀವು ಯಾವಾಗೂ ನಿಮ್ಮ ಫಾಂಟ್ನ ಎಡಿಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಟೆಕ್ಸ್ಟ್ ಸೆಲೆಕ್ಟ್ ಆಗಿರಬೇಕು. ಅಂದರೆ ಫಾಂಟ್ ಎಷ್ಟು ಎಡಿಟ್ ಮಾಡಬೇಕು ಅಷ್ಟು ಫಾಂಟು ಸೆಲೆಕ್ಟ್ ಆಗಿರಬೇಕು. ಈಗ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಇರೋದು ಬಿ ಅಂದರೆ ಬೋಲ್ಡ್. ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಟೆಕ್ಸ್ಟ್ ಸೈಜು ಇನ್ಕ್ರೀಸ್ ಆಗುತ್ತೆ. ಸೈಜಲ್ಲ, ವಿಡ್ತ್ ಅಂದರೆ ದಪ್ಪ ಆಗುತ್ತೆ. ಇದನ್ನು ಬೋಲ್ಡ್ ಅಂತ ಹೇಳ್ತೀವಿ. ಇದಕ್ಕೂ ಶಾರ್ಟ್ಕಟ್ ಕೀ ಇದೆ, Ctrl+B. ಅದ್ರ ಪಕ್ಕ ಇರೋದು ಇಟಾಲಿಕ್. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೆಸೆಂಟೇಷನ್ ಸ್ವಲ್ಪ ಸ್ಲೈಟಾಗಿ ಬೆಂಡ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀ ಇರೋದು Ctrl+I. ಅದಾದ ನಂತರ ಇರೋದು ಅಂಡರ್ಲೈನ್ ಆಪ್ಷನ್ನು. ಈ ಅಂಡರ್ಲೈನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಜಸ್ಟ್ ಒಂದು ಸಿಂಗಲ್ ಲೈನ್ ಬರುತ್ತೆ. ಇಲ್ಲಿ ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಡಬಲ್ ಅಂಡರ್ಲೈನ್, ಸಿಂಗಲ್, ಡಾಟೆಡ್, ಈ ಥರ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಸ್ಟ್ರೈಕ್ ಥ್ರೂ ಅಂದರೆ ನಿಮ್ಮ ಟೆಕ್ಸ್ಟಲ್ಲಿ ಮಿಡ್ಲಲ್ಲಿ ಒಂದು ಲೈನ್ ಬರುತ್ತೆ. ನೀವು ಇದನ್ನೆಲ್ಲ ರಿಮೂವ್ ಮಾಡಬೇಕು ಅಂದರೆ ವಾಪಸ್ ಅದನ್ನೇ ಸೆಲೆಕ್ಟ್ ಮಾಡಬೇಕು. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಸ್ಟ್ರೈಕ್ ಥ್ರೂ. ಓಕೆ, ಲಾಸ್ಟಲ್ಲಿರೋದು ಟಾಗಲ್ ಶ್ಯಾಡೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನಿಮ್ಮ ಟೆಕ್ಸ್ಟಲ್ಲಿ ಅದಕ್ಕೆ ಶ್ಯಾಡೋ ಬರುತ್ತೆ. ಇವೆಲ್ಲದಕ್ಕೂ ನೀವು ಜಸ್ಟ್ ಆ್ಯರೋನ ಟಚ್ ಮಾಡಿದ್ರೆ ಸಾಕು, ನೇಮ್ ಹೇಳುತ್ತೆ. ಅದ್ರ ಜೊತೆ ಶಾರ್ಟ್ಕಟ್ ಕೀನೂ ಕೂಡ ತೋರಿಸುತ್ತೆ. ಕೆಳಗಡೆ ಇರೋದು ಫಾಂಟ್ ಕಲರ್. ನಮ್ಮ ಟೆಕ್ಸ್ಟಿಗೆ ಕಲರ್ ಹಾಕಬೇಕು ಅಂದರೆ ಈ ಸಿಂಬಲ್ನ ಕ್ಲಿಕ್ ಮಾಡಿರಿ, ಎ ಅನ್ನೋದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬೈ ಡಿಫಾಲ್ಟಾಗಿ ರೆಡ್ ಕಲರ್ ಬರುತ್ತೆ. ನೀವು ಬೇರೆ ಕಲರಲ್ಲಿ ಮಾಡ್ಕೋಬೇಕು ಅಂದರೆ ಈ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಟೇಬಲ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದ್ರ ಪಕ್ಕ ಇರೋದು ಹೈಲೈಟ್ ಕಲರು ನಮ್ಮ ಬ್ಯಾಕ್ಗ್ರೌಂಡಿಗೆ ಕಲರ್ ಕೊಡುತ್ತೆ. ಟೆಕ್ಸ್ಟ್ ಹಿಂದ್ಗಡೆ ಕಲರ್ ಆ್ಯಡ್ ಮಾಡುತ್ತೆ. ಇಲ್ಲಿ ನನಗೆ ಎಲ್ಲೋ ಇದೆ, ಎಲ್ಲೋಗೆ ನಾನು ಅಪೋಸಿಟ್ ರೆಡ್ ಕೊಡ್ತೀನಿ. ಈ ಥರ ಹಿಂದ್ಗಡೆ ನೀವು ಟೆಕ್ಸ್ಟ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ನೀವು ಬ್ಯಾಕ್ಗ್ರೌಂಡ್ ಕಲರ್ನ ರಿಮೂವ್ ಮಾಡಬೇಕು ಅಂದರೆ, ಹೈಲೈಟ್ ಕಲರ್ನ ರಿಮೂವ್ ಮಾಡಬೇಕು ಅಂದರೆ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡಿಕೊಂಡು ನೋ ಫಿಲ್ ಅಂತ ಕೊಡಬೇಕಾಗುತ್ತೆ. ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ, ಸ್ಟ್ಯಾಂಡರ್ಡ್ ಅಂತ ಬೈ ಡಿಫಾಲ್ಟಲ್ಲಿ ಕೊಟ್ಟಿರ್ತಾರೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕಲರ್ಸ್ನ ಕೊಟ್ಟಿದ್ದಾರೆ. ಕಸ್ಟಮ್ ಅಂತ ಇದ್ದರೆ ಇಲ್ಲಿ ನೀವು ಆಲ್ರೆಡಿ ಯೂಸ್ ಮಾಡಿರೋ ಅಂದರೆ ರೀಸೆಂಟ್ ಆಗಿರೋದು ಮಾತ್ರ ಬರುತ್ತೆ. ಫ್ರೀ ಕಲರ್ ಅಂತ ಒಂದಿದೆ, ಚಾರ್ಟ್, ಪ್ಯಾಲೆಟ್ಸ್, ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಟ್ ಸ್ಟ್ಯಾಂಡರ್ಡ್ ಅನ್ನೋದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಥರದ ಕಲರ್ಸು ಇಲ್ಲಿ ಇರುತ್ತೆ ಸ್ಟ್ಯಾಂಡರ್ಡಲ್ಲಿ ಅಂತ. ಹಂಗಾಗಿ ಬೈ ಡಿಫಾಲ್ಟಾಗಿ ಸ್ಟ್ಯಾಂಡರ್ಡೇ ಇಟ್ಟಿರ್ತಾರೆ. ಇದಾದಮೇಲೆ ಇರೋದು ಸ್ಪೇಸಿಂಗ್ ಅಂತ. ಸೊ ನೀವು ಏನು ಬರೆದಿರ್ತೀರ ಈ ಒಂದೊಂದು ಎಷ್ಟು ಸ್ಪೇಸ್ ಬೇಕು ನಿಮಗೆ, ತುಂಬ ಹತ್ತಿರ ಇರಬೇಕಾ ನಿಮ್ಮ ಟೆಕ್ಸ್ಟ್ ಅಥವಾ ದೂರ ಇರಬೇಕಾ, ಅದ್ರ ಮೇಲೆ ಅಡ್ಜಸ್ಟ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಇದು ಬಂದುಬಿಟ್ಟು ಸೆಟ್ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ. ನಾನು ಡಿಜಿಟಲ್ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ನನಗೆ ಇಲ್ಲಿ ಆಪ್ಷನ್ಸ್ ಅವರಾಗೆ ಕೊಟ್ಟಿದ್ದಾರೆ. ವೆರಿ ಟೈಟು, ನಾರ್ಮಲ್, ಲೂಸು. ಸೊ ಇದನ್ನು ನಾನು ವೆರಿ ಟೈಟ್ ಅಂತ ಕೊಟ್ಟಿದ್ದೀನಿ. ಬೈ ಡಿಫಾಲ್ಟಾಗಿ ಅದೇ ಇರುತ್ತೆ. ನಾನೀಗ ಸ್ವಲ್ಪ ಟೈಟ್ ಅಂತ ಕೊಟ್ಟರೆ ಎಕ್ಸ್ಪ್ಯಾಂಡ್ ಆಗ್ತದೆ. ನಾರ್ಮಲ್ ಅಂತ ಕೊಟ್ಟರೆ ಇನ್ನೂ ಚೂರು ಎಕ್ಸ್ಪ್ಯಾಂಡ್ ಆಗುತ್ತೆ. ಲೂಸ್ ಅಂತ ಕೊಡ್ತೀನಿ, ಹಾಗೆ ವೆರಿ ಲೂಸ್. ಇಲ್ಲ ಅಂದರೆ ನೀವೇ ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಪ್ಲಸ್ ಅಥವಾ ಮೈನಸ್, ಇನ್ನೂ ಜಾಸ್ತಿ ಸ್ಪೇಸ್ ಬೇಕು ಅಂದರೆ ಈ ಥರ ಆ್ಯಡ್ ಮಾಡ್ಕೊತ ಹೋಗಿ. ಇಲ್ಲ ಸ್ವಲ್ಪ ಹತ್ತಿರದಲ್ಲಿ ಬೇಕು ಅಂದರೆ ಮೈನಸ್ನ ಕ್ಲಿಕ್ ಮಾಡಿ. ಓಕೆ, ಬೈ ಡಿಫಾಲ್ಟಾಗಿ ನಾನು ನಾರ್ಮಲಾಗಿ ಇಟ್ಕೊತೀನಿ. ನೆಕ್ಸ್ಟ್ ಅದ್ರ ಪಕ್ಕ ಇರೋದು ಸೂಪರ್ ಸ್ಕ್ರಿಪ್ಟು ಮತ್ತು ಸಬ್ಸ್ಕ್ರಿಪ್ಟು. ಸಬ್ಸ್ಕ್ರಿಪ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ನಾನೊಂದು ಫಾರ್ಮುಲಾ ಬರೀತೀನಿ. a+b² ಅಂತ ಬರೆದೆ. ಸ್ಕ್ವಯರ್ ಅನ್ನೋದು ಯಾವಾಗೂ ಮೇಲ್ಗಡೆ ಇರಬೇಕು. ಸ್ಕ್ವಯರ್, ಕ್ಯೂಬ್ಸ್ ಇವೆಲ್ಲ ನಮಗೆ ಬ್ರ್ಯಾಕೆಟ್ ಮೇಲ್ಗಡೆ ಇರ್ತವೆ, ಹೌದಾ? ಸೊ ನಾನು ಅದನ್ನು ಮೇಲ್ಗಡೆ ಕಳಿಸ್ಲಿಕ್ಕೆ ನಾನು ಆ ನಂಬರ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ಮೇಲ್ಗಡೆ ಹೋಗಬೇಕು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಈ ಸೂಪರ್ ಸ್ಕ್ರಿಪ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇದು ಮೇಲ್ ಹೋಯಿತು. ನಾನು ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ಕೊತೀನಿ. ಈ ಥರ ಇದು ಸೂಪರ್ ಸ್ಕ್ರಿಪ್ಟು. ಇದಕ್ಕೆ ಶಾರ್ಟ್ಕಟ್ ಕೀ ಕೂಡ ಇದೆ. Shift+Ctrl+P ಕೊಟ್ಟರೆ ನಿಮಗೆ ಸೂಪರ್ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ. ಸಬ್ಸ್ಕ್ರಿಪ್ಟ್ ಇದೆ ಇದರ ಪಕ್ಕದಲ್ಲಿ. ಸಬ್ಸ್ಕ್ರಿಪ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನಾನಿಲ್ಲಿ ಇನ್ನೊಂದು ಫಾರ್ಮುಲಾ ಬರೀತೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ H2O.
ಹೌದಾ? ಈ 2 ಅನ್ನೋದು ನಮಗೆ ಕೆಳಗಡೆ ಇರಬೇಕು, ಕರೆಕ್ಟಾ? ಸೊ ಆವಾಗ ನಾನು ಇದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರಿಪ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು 2 ಅನ್ನೋ ನಂಬರು ಕೆಳಗಡೆ ಹೋಯ್ತು. ಇದಕ್ಕೂ ಶಾರ್ಟ್ಕಟ್ ಕೀಸ್ ಇದೆ, ಶಿಫ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಪಿ. ಅದ್ರ ಕೆಳಗಡೆ ಇರೋದು ಪ್ಯಾರಾಗ್ರಾಫ್ ಅಂತ. ಪ್ಯಾರಾಗ್ರಾಫ್ ಅಂದರೆ ಅಲೈನ್ಮೆಂಟ್ಸ್. ಸೊ ಈಗ ನಾನು ಡಿಜಿಟಲ್ ಇದ್ರದ್ದೇ ನೋಡ್ತೀನಿ. ಇಲ್ಲಿ ನಾನು H2O ಅಂತ ಬರೆದಿದ್ದೀನಿ, ಮತ್ತು ಇನ್ನೊಂದರಲ್ಲಿ A+B² 2 ಲೈನ್ಸ್ ಇದೆ, ಹೌದಾ? ಈ ಲೈನು ಮಿಡ್ಲಲ್ಲಿದೆ. ಇದು ಟೆಕ್ಸ್ಟ್ ಬಾಕ್ಸು ಕಾಣ್ತಿದ್ದಲ್ಲ, ಈ ಟೆಕ್ಸ್ಟ್ ಬಾಕ್ಸಲ್ಲಿ ಇದು ಮಿಡ್ಲಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಬೈ ಡಿಫಾಲ್ಟಾಗಿ ಸೆಂಟರ್ ಅಲೈನ್ ಅಂತ ಸೆಲೆಕ್ಟ್ ಆಗಿದೆ. ನಿಮಗೆ ರೈಟಲ್ಲಿ ಬೇಕು ಅಥವಾ ಲೆಫ್ಟಲ್ಲಿ ಬೇಕು ಅಂದರೆ ನನಗೀಗ ಲೆಫ್ಟಲ್ಲಿ ಬೇಕು. ಸೊ ಅವಾಗ ಏನು ಮಾಡ್ತೀರಾ, ಇದನ್ನು ಕ್ಲಿಕ್ ಮಾಡಿರಿ, ಅಲೈನ್ ಲೆಫ್ಟ್. ನಿಮಗೆ ಅದೇ ರೈಟ್ ಸೈಡಲ್ಲಿ ಬೇಕು ಅಂದರೆ ಅಲೈನ್ ರೈಟ್. ಸೆಂಟರಲ್ಲೇ ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ. ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ, ಜಸ್ಟಿಫೈಡ್ ಅಂತ. ಜಸ್ಟಿಫೈಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕೆಲವೊಂದು ಪ್ಯಾರಾಗ್ರಾಫ್ಸಲ್ಲಿ ಎಂಡಿಂಗಲ್ಲಿ ಲೈನ್ಸ್ ಹೆಚ್ಚು ಕಮ್ಮಿ ಇರ್ತವೆ, ಅಂದರೆ ಸ್ವಲ್ಪ ಲೈನ್ ದೊಡ್ಡದಿರುತ್ತೆ, ಒಂದು ಲೈನ್ ಚಿಕ್ಕದಿರುತ್ತೆ. ಅದೆಲ್ಲ ಈಕ್ವಲಲ್ಲಿ ಬರಬೇಕು ಅಂದರೆ ಜಸ್ಟಿಫೈಡ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಇವೆಲ್ಲದಕ್ಕೂ ಶಾರ್ಟ್ಕಟ್ಸ್ ಇದೆ. ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮೌಸ್ನ ಇಟ್ಕೊಂಡ್ರೆ ಸಾಕು, ನಿಮಗೆ ಶಾರ್ಟ್ಕಟ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಅದ್ರ ಪಕ್ಕದಲ್ಲಿರೋದು ಇದು ಕೂಡ ಅಲೈನ್ಮೆಂಟೇ, ಟಾಪ್ ಬಾಟಮು ಸೆಂಟರ್ ಅಲೈನ್ಮೆಂಟ್ಸ್. ಈಗ ನನಗೆ ಇದು ಮಿಡ್ಲಲ್ಲಿದೆ, ಓಕೆ? ಈ ಬಾಕ್ಸಲ್ಲಿ ಮಿಡ್ಲಲ್ಲಿದೆ. ಬೈ ಡಿಫಾಲ್ಟಾಗಿ ಸೆಂಟರ್ ವರ್ಟಿಕಲಿ ಅಂದರೆ ಸೆಂಟರ್ ಅಲೈನ್ಮೆಂಟ್ ಸೆಲೆಕ್ಟ್ ಆಗಿದೆ. ನನಗೆ ಈ ಬಾಕ್ಸಲ್ಲಿ ಈ ಟೆಕ್ಸ್ಟ್ ಮೇಲ್ಗಡೆ ಇರಬೇಕು ಅಂದರೆ ಟಾಪ್ ಅಲೈನ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆ? ನೆಕ್ಸ್ಟ್ ನನಗೆ ಬಾಟಮಲ್ಲಿ ಬೇಕು ಅಂದರೆ ಬಾಟಮ್ ಅಲೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದಿಷ್ಟು ಬಂದು ಅಲೈನ್ಮೆಂಟ್ಸ್ ಅಂದರೆ ಪ್ಯಾರಾಗ್ರಾಫ್ ಆಪ್ಷನಲ್ಲಿ ನಿಮಗೆ ಸಿಗುತ್ತೆ. ಅದಾದ ನಂತರ ಇರೋದು ಸ್ಪೇಸಿಂಗ್, ಓಕೆ? ಸ್ಪೇಸಿಂಗಲ್ಲಿ ನಮಗೆ ಇನ್ಕ್ರೀಸ್ ಪ್ಯಾರಾಗ್ರಾಫ್ ಸ್ಪೇಸಿಂಗು ಮತ್ತು ಡಿಕ್ರೀಸ್ ಪ್ಯಾರಾಗ್ರಾಫ್ ಸ್ಪೇಸಿಂಗು 2 ಥರದ್ದು ನೋಡ್ಬೋದು. ನಾನು ಇಲ್ಲೇ ಕೊಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ಇನ್ಕ್ರೀಸ್ ಮಾಡ್ತಿದ್ದೀನಿ ಸೈಜ್ನ. ನಾನು ದೂರ ಆಗ್ತಿದೆ ಅಂದರೆ ಇವೆರಡು ಮಧ್ಯದ ಸ್ಪೇಸಿಂಗು ಜಾಸ್ತಿ ಆಗ್ತಾ ಹೋಗ್ತದೆ, 2 ಲೈನ್ ಮಧ್ಯ ಸ್ಪೇಸಿಂಗು. ನೀವು ಇನ್ಕ್ರೀಸ್ ಮೈನಸ್ ಮಾಡಿದ್ರೆ ಮತ್ತು ಡಿಕ್ರೀಸ್ ಮಾಡಿದ್ರೆ ಹತ್ತಿರ ಬರ್ತಿದೆ. ಇದು ಸ್ಪೇಸಿಂಗು. ಸೇಮ್ ಅದೇ ಥರ ಕೆಳಗಡೆ ಇರೋದು ಡಿಕ್ರೀಸ್ ಸ್ಪೇಸಿಂಗು. ನೆಕ್ಸ್ಟ್ ಇದ್ರ ಪಕ್ಕ ಇರೋದು ಇಂಟೆಂಟ್ ಆಪ್ಷನ್. ಇಂಟೆಂಟ್ ಆಪ್ಷನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನಾನು A+B² ತೊಗೊತೀನಿ. A+B² ತೊಗೊಂಡು ಇಲ್ಲಿ ನೋಡಿ, ನಾನು ಇನ್ಕ್ರೀಸ್ ಮಾಡ್ಕೊತ ಹೋಗ್ತಿದ್ರೆ ಇದು ಆಬ್ಜೆಕ್ಟು ಮೂವ್ ಆಗ್ತಿದೆ, ಹೌದಾ? ಸೊ ನಾನು ಮೈನಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಮತ್ತೆ ಹಿಂದೆ ಹೋಗುತ್ತೆ. ಇದನ್ನೇ ನಾವು ಇಂಟೆಂಟ್ ಸ್ಪೇಸಿಂಗ್ ಅಂತ ಕರಿತೀವಿ, ಅಥವಾ ನೀವು ಇಲ್ಲೇ ಯೂಸ್ ಮಾಡ್ಕೋಬೋದು. ಇದು ಡಿಕ್ರೀಸಿಗೆ, ಇದು ಫಿಕ್ಸ್ ಆಗುತ್ತೆ, ಇದು ಮುಂದೆ ಬರುತ್ತೆ, ಹಿಂದೆ ಹೋಗುತ್ತೆ. ಇಂಟೆಂಟ್ ಸ್ಪೇಸಿಂಗು ಮತ್ತು ಸ್ಪೇಸಿಂಗು ಇದು ಪ್ಯಾರಾಗ್ರಾಫಿಗೆ ಯೂಸ್ ಮಾಡ್ತೀವಿ. ಇಂಟೆಂಟ್ ಅನ್ನೋದು ಇದು ಲೈನಿಗೆ ಯೂಸ್ ಮಾಡ್ತೀವಿ. ಲೀಸ್ಟ್ ಇದರಲ್ಲಿ ಬುಲೆಟ್ಸ್ ಮತ್ತು ನಂಬರಿಂಗ್ ಆಪ್ಷನ್ಸ್ ಇರುತ್ತೆ. ನಾನು ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಾನು ಇವೆರಡನ್ನೂ ಸೆಲೆಕ್ಟ್ ಮಾಡ್ಕೊತೀನಿ. 2 ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನಾನು ಬುಲೆಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬರುತ್ತೆ. ನಾನು ಎಂಟರ್ ಕೊಟ್ಟರೆ ಮತ್ತೆ ಅದು ನಮಗೆ ಬುಲೆಟ್ಸ್ ಕೊಡ್ಕೊತ ಬರುತ್ತೆ. ನಾನು ಸೆಂಟರಾಗಿದ್ದೀನಿ, ಸೊ ನನಗೆ ಇದು ಮಿಡ್ಲಲ್ಲಿ ನಾನು ಸೈಡಾಗಿ ತೊಗೊಂಡ್ಬಿಡ್ತೀನಿ ಲೆಫ್ಟ್ ಅಲೈನ್ನ. ಇಲ್ಲಿ ನೋಡಿ, ಅಲೈನ್ಮೆಂಟ್ಸಲ್ಲಿ ಹೋಗಿ ಲೆಫ್ಟ್ ತೊಗೊಂಡೆ. ಈ ಥರ ಬುಲೆಟ್ಸ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಇದೇ ಥರ ನಂಬರಿಂಗ್ಸ್ ಇದೆ, 1 2 3 ABC ಮತ್ತು ಸೀರಿಯಲ್ ನಂಬರ್ಸ್ ಇರುತ್ತೆ, ರೋಮನ್ ನಂಬರ್. ಈ ಥರ ನೀವು ಯಾವ್ದು ಬೇಕು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದೇ ಆಪ್ಷನ್ನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಬುಲೆಟ್ ಆ್ಯಂಡ್ ನಂಬರಿಂಗ್ ಅಂತ ಇರುತ್ತೆ. ಇಲ್ಲಿ ಕೂಡ ಹೋಗಿ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ಈವನ್ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು, ಯಾವ ಕಲರ್ ಬೇಕು ಆ ಥರ. ಬೈ ಸ್ಟ್ಯಾಂಡರ್ಡಲ್ಲಿ ಬ್ಲ್ಯಾಕ್ ಇದೆ, ನೀವು ವೈಟ್ ಬೇಕಾದ್ರೆ ವೈಟ್ ತೊಗೋಬೇಕು. ಸ್ಪೇಸಿಂಗು, ಸೈಜು ಇವೆಲ್ಲ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊತ ಹೋಗಿ ಅಪ್ಲೈ ಅಂತ ಕೊಡಬೇಕು. ಓಕೆ, ನಾನು ಒಂದೇ ಸೆಲೆಕ್ಟ್ ಮಾಡೋದ್ರಿಂದ ಇದೊಂದೇ ಆಯಿತು. ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಚೇಂಜ್ ಮಾಡಿದ್ರೆ ಕಲರು ಚೇಂಜ್ ಆಗುತ್ತೆ. ಇದೇ ಆಪ್ಷನ್ಸು ನೆಕ್ಸ್ಟ್ ನಮಗೆ ಇಲ್ಲಿ ಸಿಗುತ್ತೆ. ಫಾರ್ಮ್ಯಾಟಲ್ಲಿ ಹೋದರೆ ನಿಮಗೆ ಇಲ್ಲಿ ಟೆಕ್ಸ್ಟಲ್ಲಿ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಇವೆಲ್ಲ ಆಪ್ಷನ್ಸು ಇಲ್ಲಿದೆ. ಹಾಗೆ ಸ್ಪೇಸಿಂಗು, ಅಲೈನ್ಮೆಂಟ್ಸು, ಲೀಸ್ಟಲ್ಲಿ ನಿಮಗೆ ಬುಲೆಟ್ ಮತ್ತು ನಂಬರ್ಡ್ ಲೀಸ್ಟ್ ಇವೆರಡು ಇಲ್ಲಿ ಸಿಗುತ್ತೆ.
ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೇಬಲ್ ಇನ್ಸರ್ಟ್ ಮಾಡೋದು ಹೇಗೆ, ಟೇಬಲ್ನ ಎಡಿಟ್ ಮಾಡೋದು ಹೇಗೆ, ಇದು ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋನ ನಾನು ಟೇಬಲ್ ಮೇಲೆ ಮಾಡ್ತೀನಿ. ಥ್ಯಾಂಕ್ ಯು.